ಕರ್ನಾಟಕದ ಸಚಿವ ಸಂಪುಟ ವಿಸ್ತರಣೆ ಅಂತೂ ಇಂತೂ ಕಾಲ ಕೂಡಿ ಬಂತು. ಇವತ್ತು ಸಂಜೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ AICC ಅಧ್ಯಕ್ಷರ ಮನೆಯಲ್ಲಿ ಸಭೆ ಆಯಿತು. ಯಾವಾಗ ಆಗಬೇಕಾಗಿದ್ದ ಸಭೆ ಆಯಿತು? 8ನೇ ತಾರೀಕು ನಡೀಬೇಕಾಗಿತ್ತು ಈ ಮೀಟಿಂಗು. ರಾಹುಲ್ ಗಾಂಧಿ ಅವರು ಫಾರಿನ್ಗೆ ಹೋಗಿದ್ದರು. ಅವರು ವಾಪಸ್ ಬರೋದು ಪೋಸ್ಟ್ಪೋನ್ ಆಯಿತು. ಅವರು ವಾಪಸ್ ಬಂದ ಮೇಲೆ ಹೋಗೋದು ಅಂತ ಇವ್ರು ಕೂತ್ಕೊಂಡ್ರು. 12ನೇ ತಾರೀಕು 13ನೇ ತಾರೀಕು ರಾಹುಲ್ ಗಾಂಧಿ ಅವರು ಬಂದರು. ಆಮೇಲೆ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ದಿಲ್ಲಿಗೆ ಹೋದರು. AICC ಅಧ್ಯಕ್ಷರಿಗೆ ಅರ್ಜೆಂಟಾಗಿ ಬೆಂಗಳೂರಿಗೆ ಬರಬೇಕಾಗಿ ಬಂತು. ಸಭೆ ಕ್ಯಾನ್ಸಲ್ ಅಂತ ವಾಪಸ್ ಬಂದರು. ಮತ್ತೆ ನೆಕ್ಸ್ಟ್ ಟೈಮ್ ಹೋದರು. CJP ಪ್ರೊಟೆಸ್ಟ್ ಪೀಕ್ನಲ್ಲಿತ್ತು. CJP ಪ್ರೊಟೆಸ್ಟು ಇಷ್ಟೆಲ್ಲ ಹೊತ್ಕೊಂಡು ಉರಿತಿರುವಾಗ ನೀವು ಸಚಿವ ಸಂಪುಟ ವಿಸ್ತರಣೆ ಚರ್ಚೆ ಮಾಡೋದಕ್ಕೆ ಬಂದಿದ್ದೀರಾ ಅಂತ ರಾಹುಲ್ ಗಾಂಧಿ ಅವರು ಕೇಳಿದ್ರಂತೆ. ಅಲ್ಲಿ ತನಕ ಹೋಗಿದ್ದೀವಿ ಅಂತ DK ಶಿವಕುಮಾರ್ ಅವರು ನರೇಂದ್ರ ಮೋದಿ ಅವರ ಮನೆಯ ಮುಂದೆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮತ್ತೆ ವಾಪಸ್ ಬಂದರು. ಈ ಸಲ 3 ದಿವಸದ ಹಿಂದೆ ಹೋಗಿದ್ದಾರೆ. 3 ದಿವಸದ ಹಿಂದೆ ಹೋಗಿದ್ದಾರೆ. ಅಲ್ಲಿ ಲೋಕಸಭೆ ಅಧಿವೇಶನ, ಸಂಸತ್ ಅಧಿವೇಶನ ನಡೀತಾ ಇದೆ. ಜೋರು ಚರ್ಚೆ, ಗಲಾಟೆ, ಪ್ರತಿಭಟನೆ. ಅದರ ಮಧ್ಯದಲ್ಲಿ ಮೀಟಿಂಗಿಗೂ ಟೈಮ್ ಸಿಗಲಿಲ್ಲ. ನಿನ್ನೆ ಸಾಯಂಕಾಲ ಆಗಬೇಕಾಗಿತ್ತು ಈ ಮೀಟಿಂಗು. ಮತ್ತೆ ಪೋಸ್ಟ್ಪೋನ್ ಆಯಿತು. ರಾಹುಲ್ ಗಾಂಧಿ ಅವರ ಪ್ರೆಸ್ ಮೀಟ್ ಡಿಸೈಡ್ ಆಗಿದ್ದಕ್ಕೆ ನಿನ್ನೆ ಸಂಜೆ 4:15 ಆಗಬೇಕಾಗಿತ್ತು. ಮತ್ತು 6 ಗಂಟೆಗೆ ಅವರು ಪ್ರೆಸ್ ಮೀಟು ಅಂದಿದ್ದಕ್ಕೆ ಪೋಸ್ಟ್ಪೋನ್ ಆಯಿತು. 8:15 ಆಗುತ್ತೆ ಅಂದರು, ಆಗಲಿಲ್ಲ. ಇವತ್ತು ಸಂಜೆ ಅಂತೂ ಇಂತೂ ಆಯಿತು. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಮೀಟಿಂಗು. ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದರು, ರಾಹುಲ್ ಗಾಂಧಿ ಅವರು ಅಲ್ಲಿಗೆ ಬಂದಿದ್ದರು, KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿದ್ದರು, DK ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ನಮ್ಮ KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರಿದ್ದರು. ಇಷ್ಟು ಜನ ಸೇರ್ಕೊಂಡು ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆ ಮಾಡಿದ್ರು. 18 ಜನರನ್ನು ಸಚಿವರನ್ನಾಗಿ ಮಾಡೋದು ಅಂತ ನಿರ್ಧಾರ ಆಗಿದೆಯಂತೆ. 2 ಸ್ಥಾನ ಖಾಲಿ ಬಿಟ್ಕೋತಾರಂತೆ. ಅದೊಂದು ಟ್ಯಾಕ್ಟಿಕ್ಸ್. ಅದು ಈ ಅಸಮಾಧಾನ ಭುಗಿಲೆದ್ದು ಬಿಡ್ತಾವಲ್ಲ ಏಕಾಏಕಿ, ನಮ್ಮನ್ನು ಮಿನಿಸ್ಟರ್ ಮಾಡಲಿಲ್ಲ ಅಂತ. 2 ಖಾಲಿ ಇದ್ದಾವೆ, ನಿಮ್ಮನ್ನು ಮಾಡ್ತೀವಿ ಅಂತ ಒಂದು 10-12 ಜನರಿಗೆ ಹೇಳ್ತಾರೆ. ಹಂಗೆ ಖಾಲಿ ಇಟ್ಕೋತಾರೆ. ಸಾಮಾನ್ಯವಾಗಿ ಈ ಸೆಕೆಂಡ್ ಹಾಫ್ನಲ್ಲಿ ನಡೆಯುವ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಹಂಗೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾರ್ಯಾರಿಗೆ ಅಧಿಕಾರ ಕೊಡಬೇಕು ಅಧಿಕಾರ ಕೊಟ್ಟು ನೆಕ್ಸ್ಟ್ ಚುನಾವಣೆಯ ತಯಾರಿಗೆ ಅವರನ್ನು ಬಿಟ್ಟಂಗೆ ರೀತಿಯಲ್ಲಿ ಮಂತ್ರಿಗಳನ್ನು ಬಿಟ್ಟುಬಿಡ್ತಾರೆ. ಬಟ್ ಈ ಸಲ ಏನೋ 2 ಖಾಲಿ ಉಳಿಸ್ಕೋಬೇಕು ಅನ್ನುವ ತೀರ್ಮಾನ ಮಾಡಿದಾರಂತೆ. ಅವ್ರದ್ದೇ ಆದ ಇಂಟೆಲಿಜೆನ್ಸ್ ಇರುತ್ತೆ. ಯಾರು ಅಸಮಾಧಾನಗೊಳ್ಳಬಹುದು, ಎಷ್ಟರ ಮಟ್ಟಿಗೆ ಅಸಮಾಧಾನಗೊಳ್ಳಬಹುದು, ಅವರು ರೆಬೆಲ್ ಆದರೆ ಏನು ಇಂಪ್ಯಾಕ್ಟು, ಈ ಥರದ ಮಾಹಿತಿಗಳು ಇರ್ತವೆ. ಸಂಜೆ ಬಂದಿರುವ ಇನ್ಫಾರ್ಮೇಷನ್ ಪ್ರಕಾರ 18 ಫಿಲ್ ಮಾಡ್ಕೋತಾರೆ. ಹೆಸರು ಫೈನಲ್ ಆಯಿತಾ? ಇಲ್ಲ. ಹೆಚ್ಚು ಕಡಿಮೆ 14 ಹೆಸರುಗಳಿಗೆ ಕನ್ಸೆನ್ಸಸ್ ಇದೆ. ಈ 14 ಜನ ಕ್ಯಾಬಿನೆಟ್ನಲ್ಲಿ ಇರಬೇಕು ಅಂತ ಒಂದು ಪಟ್ಟಿ ಹೇಳಿದಾಗ ಬೇಡ ಅಂತ ಯಾರೂ ಅಂದಿಲ್ಲ. ಅದಕ್ಕೆ ಸಾಮಾನ್ಯವಾಗಿ ನಡೆಯೋದು ಹಾಗೆ. ಇನ್ನು 4 ಹೆಸರುಗಳ ಬಗ್ಗೆ ಇರಲಿ, ಇವ್ರು ಬೇಡ ಅವ್ರು ಇರಲಿ, ಅವ್ರು ಬೇಡ ಇವ್ರು ಇರಲಿ ಅನ್ನುವ ಚರ್ಚೆಗಳಾಗ್ತಾ ಇದ್ದಾವೆ, ಆಗಿದ್ದಾವೆ ಚರ್ಚೆ. ರಾಜ್ಯದಿಂದ ಹೋದ 3 ನಾಯಕರು ತಮ್ಮ ಲಿಸ್ಟನ್ನು ಕೊಟ್ಟು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ನೀವಿನ್ನು ಹೊರಡಿ, ನಾವು ಲಿಸ್ಟ್ ಕಳಿಸ್ತೀವಿ ಅಂತ ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಕ್ಕೆ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ದಿಲ್ಲಿಯಿಂದ ಬೆಂಗಳೂರಿಗೆ ವಾಪಸ್ ಹೊರಟಿದ್ದಾರೆ. ಆ್ಯಕ್ಚುಲಿ ಇವತ್ತು ಪ್ರಮಾಣ ವಚನ ಅಂತಿತ್ತು. ನನ್ನ ಸಂಜೆ ಮೀಟಿಂಗಾಗಿ ಫೈನಲ್ ಆಗಿದ್ದರೆ ಇವತ್ತು ಪ್ರಮಾಣ ವಚನ ಅಂತಿತ್ತು. DK ಶಿವಕುಮಾರ್ ಅವರು ಜ್ಯೋತಿಷ್ಯದ ಮೇಲೆ ಅಪಾರವಾದ ನಂಬಿಕೆ ಇದೆ. ಅವರಿಗೆ ಒಳ್ಳೆ ಮುಹೂರ್ತನೂ ತೆಗೆಸಿದ್ರಂಥವ್ರು. ಸಾಯಂಕಾಲ 5:45 ಮುಹೂರ್ತ ತೆಗೆಸಿದ್ರು. ಅವರು ಪೆಂಡಾಲು ಹಾಕಿದ್ದಾರೆ. ಗ್ಲಾಸ್ ಹೌಸ್ನಲ್ಲಿ, ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಪೆಂಡಾಲ್ ಹಾಕಿ ಎಲ್ಲ ರೆಡಿನೂ ಇಟ್ಟಿದ್ದಾರೆ. ಬಟ್ ಆಗ್ತಿಲ್ಲ. ನಾಳೆ ನಾಡಿದ್ದು ಮುಹೂರ್ತ ಇದೆಯೋ ಇಲ್ಲವೋ, ಶನಿವಾರ ಭಾನುವಾರ ಅಂತೂ ಆಗೋದಕ್ಕಾಗೋದಿಲ್ಲ. ಯಾಕಂದರೆ ಶನಿವಾರ ಪ್ರಧಾನಮಂತ್ರಿಗಳು ಮೈಸೂರಿಗೆ ಬರ್ತಾರೆ, ವಿವೇಕ ಸ್ಮಾರಕ ಉದ್ಘಾಟನೆಗೆ ಬರ್ತಾರೆ. ರಾಜ್ಯಪಾಲರು ಅಲ್ಲಿರಬೇಕಾಗತ್ತೆ. ಪ್ರಧಾನಮಂತ್ರಿಗಳ ಸ್ವಾಗತದಿಂದ ಹಿಡಿದು ಪ್ರೋಟೋಕಾಲ್ ಪ್ರಕಾರ ಅಲ್ಲಿರಬೇಕು. ಭಾನುವಾರ ಸರ್ವ ಪಕ್ಷಗಳ ಸಭೆ, ಅದು ಇದು ತುಂಬ ಇದ್ದಾವೆ. ಸೊ ಸೋಮವಾರ ಲಿಸ್ಟ್ ತಗೊಂಡು KC ವೇಣುಗೋಪಾಲ್ ಅವರು ಭಾನುವಾರ ಬೆಂಗಳೂರಿಗೆ ಬರ್ತಾರಂತೆ. ಸಚಿವರಾಗಲಿರುವವರ ಪಟ್ಟಿ ತಗೊಂಡು ಭಾನುವಾರ ಬರ್ತಾರೆ. 50-50 ಫಾರ್ಮುಲಾ ತೆಗೆದಿದ್ದಾರೆ ಅಂತ ಒಂದು ಚರ್ಚೆ ಇದೆ. 18 ಜನರ ಪೈಕಿ 9 ಜನ ಹಳಬರು, 9 ಜನ ಹೊಸಬರು. ಹಳಬರು ಅಂದರೆ ಈ ಹಿಂದೆ ಮಂತ್ರಿ ಆಗಿದ್ದವರು, ಹೊಸಬರು ಅಂದರೆ 1ನೇ ಸಲ MLA ಆದವರು ಅಂತಲೇ ಅರ್ಥ ಆಗಬೇಕಾಗಿಲ್ಲ.
ಇಬ್ಬರು ಮೊದಲ ಸಲ ಶಾಸಕರಾದವರಿಗೆ ಒಂದು ಅವಕಾಶ ಸಿಗುತ್ತೆ ಅಂತ ಚರ್ಚೆ ಇದೆ. ಅಂದರೆ ಕಾಂಗ್ರೆಸ್ಸಿನ ಈ ಹಿಂದಿನ ಹಳೆಯ ರೂಲ್ ಬ್ರೇಕ್ ಆಗುತ್ತೆ ಅಂತ ಅರ್ಥ. ಫಸ್ಟ್ ಟೈಮ್ MLAಗಳಿಗೆ ಮಂತ್ರಿ ಸ್ಥಾನ ಇಲ್ಲ ಅಂತ ಒಂದು ಅನ್ರಿಟನ್ ರೂಲ್ ಇತ್ತು ಮುಂಚೆ, ಅನ್ರಿಟನ್ ರೂಲು. ಈ ಸಲ ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆಗಳು ಶುರುವಾದಾಗ ಫಸ್ಟ್ ಟೈಮ್ MLAಗಳ ಅನೇಕ ಜನ ಮಾತಾಡಿದ್ರು. BJPಯಲ್ಲಿ ಫಸ್ಟ್ ಟೈಮ್ MLAಗಳನ್ನು ಚೀಫ್ ಮಿನಿಸ್ಟ್ರೇ ಮಾಡ್ತಾರಂತೆ, ನಮ್ಮಲ್ಲಿ ಮಿನಿಸ್ಟ್ರ್ ಮಾಡೋಕ್ಕೆ ಏನು ಸಮಸ್ಯೆ ಅಂತ. ಆ್ಯಕ್ಚುಲಿ ರಾಹುಲ್ ಗಾಂಧಿಯವ್ರಿಗೆ ಅದರ ಮನಸ್ಸಿದೆ. ಅಂದರೆ ಒಂದು ಯುವ ಕ್ಯಾಬಿನೆಟ್ ಆಗಬೇಕು ಅಂತ. ಮೀನ್ ಏಜ್ 55 ಇರಬೇಕು ಅಂತಾರಂತೆ ರಾಹುಲ್ ಗಾಂಧಿಯವರು. ಎಲ್ಲ ಮಂತ್ರಿಗಳ ವಯಸ್ಸನ್ನು ಸೇರಿಸಿ ಒಟ್ಟು ಮಾಡಿ ಒಟ್ಟಾರೆ ಎಷ್ಟು ಸಂಖ್ಯೆಯ ಮಂತ್ರಿಗಳಿದ್ದಾರೋ ಅದರಿಂದ ಭಾಗಿಸಿದರೆ 55 ಬರಬೇಕು ಅಂತ ರಾಹುಲ್ ಗಾಂಧಿಯವ್ರಿಗೊಂದು ಆಸೆ ಇದೆಯಂತೆ. ನೋಡೋಣ, ಲಿಸ್ಟ್ ಬರಲಿ, ಲೆಕ್ಕ ಹಾಕಿ ನೋಡೋಣ ಎಷ್ಟಾಗತ್ತೆ ಅಂತ. ಸೊ ಇಬ್ಬರು ಫಸ್ಟ್ ಟೈಮ್ MLAಗಳಿಗೆ ಅವಕಾಶ ಸಿಗಬಹುದು ಅಂತ ಒಂದು ಚರ್ಚೆ ಇದೆ. ಇಬ್ಬರಿಗೆ ಫಸ್ಟ್ ಟೈಮು. ಇನ್ನು ಉಳಿದವರು ಮೊದಲ ಸಲ ಮಂತ್ರಿಯಾಗಿರ್ತಾರೆ, ಬಟ್ ಮೊದಲ ಸಲ ಶಾಸಕರಾದವರು ಅಲ್ಲ. ಅವರು 9 ಜನ ಫ್ರೆಶ್ ಫೇಸ್ನಲ್ಲಿ ಅವರು ಬರ್ತಾರೆ. ಮೊದಲ ಸಲ ಮಂತ್ರಿ ಆಗ್ತಾರೆ, ಬಟ್ ಮೊದಲ ಸಲ ಶಾಸಕರಾದವರಲ್ಲ. ಒಂದಿಬ್ಬರು ಹೊಸಬರು ಫಸ್ಟ್ ಟೈಮ್ MLAಗಳು, ಒಂದು 7-8 ಜನ ಈ ಹಿಂದೆ ಶಾಸಕರಾಗಿ ಮೊದಲ ಸಲ ಮಂತ್ರಿ ಆಗ್ತಾ ಇರುವವರು, 9 ಜನ ಈ ಹಿಂದೆ ಮಂತ್ರಿ ಆಗಿದ್ದವರು. ಇಬ್ಬರು ಮಹಿಳೆಯರಿಗೆ ಅವಕಾಶ ಸಿಗಬಹುದು ಅಂತ ಒಂದು ಚರ್ಚೆ ಇದೆ. ರಾಹುಲ್ ಗಾಂಧಿ ಅವರಿಗೆ 3 ಹೆಣ್ಣು ಮಕ್ಕಳನ್ನು ಮಿನಿಸ್ಟರ್ ಮಾಡಬೇಕು ಅಂತಿದೆಯಂತೆ. ಇದರ ಬಗ್ಗೆ ಅನೇಕ ನಾಯಕರುಗಳು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. How many names have been General given today? Surjewala, in charge, General Secretary, will answer all those questions. Sir, he is coming, sir. Yeah, he's coming, he's coming. Thank you. Sir, So how many names have been General given today? Surjewala, in charge, General Secretary, will answer all those questions. sir, he is At this juncture, I have no comments to make, and our Chief Minister and PCC President will tell you when is the date of cabinet expansion. Both Chief Minister Shri D.K. Shivkumar as also Shri Siddharamaiah and PCC President have already gone back to take care of the ground situation in the state. Thank you so much. Names you are telling? on cabinet. Sir, on Vande Bharat. Sir, Vande Mataram. You would like to know. Sir, Vande Mataram. When it is, sir? When it is, sir? So swearing in. ಸಚಿವರು ಯಾರ್ಯಾರಾಗಬಹುದು? ಇಲ್ಲಿ ತನಕ ಇಷ್ಟೋ ತನಕ ನಮ್ಮ ಸ್ಕ್ರೀನ್ ಮೇಲೆ ಹೆಸರುಗಳನ್ನು ನೋಡಿದ್ರಲ್ಲ, ಎಲ್ಲ ಗೆಸ್ಸಿಂಗ್ ವರ್ಕು. ಮೀಟಿಂಗ್ ಸಂಜೆ ಆಗಿದೆ. ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದವರು ಬಂದು ಬೆಂಗಳೂರಿಗೆ ತಲುಪಬೇಕು. ಬೆಂಗಳೂರಿಗೆ ತಲುಪಿದ ಮೇಲೆ ಅವರು ತಮ್ಮ ಆಪ್ತರು ಇವ್ರ ಹತ್ರ ಏನೋ ಹಿಂಗೆ ಚರ್ಚೆ ಆಯಿತು, ಆ ಹೆಸರು ಬಂತು, ಈ ಹೆಸರು ಬರಲಿಲ್ಲ ಅಂತ ಒಂಚೂರು ಅವ್ರು ತಮ್ಮ ಡಿಸ್ಕಸ್ ಮಾಡಬೇಕು. ಆಮೇಲೆ ನಮಗೆ ಸುದ್ದಿಗಳು ಬರ್ತವೆ. ಸುದ್ದಿಗಳು ಬಂದಾಗ ನಿಮಗೆ ಹೇಳ್ತೀವಿ. ಇದು ಒಂದು ಬ್ರಾಡರ್ ಲೈನ್ನಲ್ಲಿ ಎಲ್ಲ ಲೆಕ್ಕಾಚಾರಗಳ ಅಡಿಯಲ್ಲಿ ಹಾಕ್ತಾ ಇರುವ ಹೆಸರುಗಳಿವು. ಉಳಿದಂತೆ ಬೆಳಗಾವಿಯ ಬಗ್ಗೆ ಒಂದು ಕುತೂಹಲ ಇದೆ. ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಅಲ್ಲಿ ಸಚಿವರಾಗಿದ್ದಾರೆ. ಇನ್ನಿಬ್ಬರಿಗೆ ಅವಕಾಶ ಇದೆ. 18 ವಿಧಾನಸಭಾ ಕ್ಷೇತ್ರಗಳಿರುವಂಥ ದೊಡ್ಡ ಜಿಲ್ಲೆ ಬೆಳಗಾವಿ. ಇನ್ನೂ ಇಬ್ಬರಿಗೆ ಸಚಿವರಾಗೋದಕ್ಕೆ ಅವಕಾಶ ಇದೆ. ಆ ಇಬ್ಬರು ಯಾರು ಅನ್ನೋದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಲಿಸ್ಟೇ ಬೇರೆ ಇದೆ, D.K. ಶಿವಕುಮಾರ್ ಅವರ ಲಿಸ್ಟೇ ಬೇರೆ ಇದೆ. D.K. ಶಿವಕುಮಾರ್ ಅವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ ಸವದಿ ಅವರನ್ನು ಮಿನಿಸ್ಟರ್ ಮಾಡಬೇಕಾಗಿದೆ. ಸತೀಶ್ ಜಾರಕಿಹೊಳಿ ಅವರಿಗೆ ಇವರಿಬ್ಬರನ್ನು ಮಿನಿಸ್ಟರ್ ಮಾಡೋದು ಬೇಕಾಗಿಲ್ಲ. ಅದರ ಬಗ್ಗೆ ಮೂವರನ್ನೂ ಕರೆದು ಕೂಡಿಸ್ಕೊಂಡು ಮಾತಾಡಿದಾರಂತೆ. ಸತೀಶ್ ಜಾರಕಿಹೊಳಿ ಅವರ ಮನವೊಲಿಸಿದ್ದಾರೆ ಮುಖ್ಯಮಂತ್ರಿಗಳು ಅಂತ ಒಂದು ಚರ್ಚೆ ಇದೆ. ನೋಡಿ, ಎಷ್ಟು ಇವತ್ತು ಬೆಳಗ್ಗೆ ಒಬ್ಬ ಶಾಸಕರು ಫೋನ್ ಮಾಡಿದ್ದಾರೆ ನನಗೆ, ಏನಾಗ್ತಾ ಇದೆ ಅಲ್ಲಿ ಚರ್ಚೆ ಅಂತ ಮಾತಾಡಿದ್ರು. ಕಾಂಗ್ರೆಸ್ ಶಾಸಕರು ಅವ್ರು ಹೇಳಿದ್ದು ಇಡೀ ಪ್ರಾಸೆಸ್ಸಿನ ಲಾಭ ಏರ್ಲೈನ್ಸಿಗೆ ಆಗ್ತಾ ಇದೆ ಅಂತ ಒಂದು ಕ್ಯಾಲ್ಕುಲೇಷನ್ ಹೇಳಿದರು ಅವರು. ಒಂದು ಸಲ ಆಕಾಂಕ್ಷಿಗಳು ದಿಲ್ಲಿಗೆ ಹೋಗಿ ವಾಪಸ್ ಬಂದರೆ ಇಷ್ಟು ಕೋಟಿಯ ಟಿಕೆಟ್ ಆಗತ್ತೆ ನೋಡಿ ಅಂತ. ಕರೆಕ್ಟ್ ಇತ್ತದು ಲೆಕ್ಕ. ಇರೋದು 20 ಸಚಿವ ಸ್ಥಾನ ಖಾಲಿ. ಅದರಲ್ಲಿ 18 ಮಾಡ್ತಾರ 20 ಮಾಡ್ತಾರ ಗ್ಯಾರಂಟಿನೇ ಇರಲಿಲ್ಲ. ಪ್ರಬಲ ಆಕಾಂಕ್ಷಿಗಳು 30 ಜನ ಇದ್ದರು. ಅವ್ರನ್ನ ಬಿಟ್ಟು ಇನ್ನೂ 30 ಜನ
ಯಾಕೊಂದು ಪ್ರಯತ್ನ ಮಾಡಬಾರ್ದು ಅನ್ನೋರು. ಆ 60 ಜನ ದಿಲ್ಲಿಗೆ ಓಡಾಡಿದ್ದಾರೆ. ಮತ್ತು ಇವ್ರು ಹೋದ್ರೆ ಒಬ್ಬೊಬ್ಬರೇ ಹೋಗೋದಿಲ್ಲ, ಇವರು ಜೊತೆಗೆ ಒಂದು 3-4 ಜನ ಕರ್ಕೊಂಡೇ ಹೋಗ್ತಾರೆ. 60 ಜನ 3-4 ಸಲ ದಿಲ್ಲಿಗೆ ಓಡಾಡಿದ್ರು. ಇವತ್ತೂ ಹೆಚ್ಚು ಕಡಿಮೆ ಒಂದು 50 ಜನ ದಿಲ್ಲಿಲಿದ್ದಾರೆ. ಈಗ ವಾಪಸ್ ಬರ್ತಾರೆ, ಒಬ್ಬೊಬ್ಬರೇ ವಾಪಸ್ ಬರ್ತಾರೆ. ಇದೆಲ್ಲ ನೋಡಿ BJP ನಾಯಕರುಗಳು ಟಾಂಟ್ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ, ಕಾವೇರಿ ನೀರಿನ ವಿಷಯದಲ್ಲಿ ಅನ್ಯಾಯ ಆಗ್ತಾ ಇದೆ. ಇಲ್ಲಿ ನೋಡಿದ್ರೆ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟಿಗೆ ವೇಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಅನ್ನೋ ಥರ BJP ನಾಯಕರುಗಳು ಮಾತಾಡಿದ್ದಾರೆ. BL ಸಂತೋಷ್ ಅವರು ಟ್ವೀಟ್ ಮಾಡಿದ್ರು, BJP ಸಂಘಟನಾ ಪ್ರಧಾನ ಕಾರ್ಯದರ್ಶಿ. ವೇಟಿಂಗ್ ಸಿನ್ಸ್ 3 days ಇನ್ ಡೆಲ್ಲಿ ಟು ಗೆಟ್ ಪರ್ಮಿಷನ್ ಫ್ರಮ್ INC ಇಂಡಿಯಾ ಹೈಕಮಾಂಡ್ ಫಾರ್ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್. ಗುಡ್ ಪಾಸ್ ಟೈಮ್ ಪ್ಲಸ್ ಸ್ಕೋರಿಂಗ್ ಸಮ್ ಲಾಯಲ್ಟಿ ಪಾಯಿಂಟ್ಸ್. ಗುಡ್ ಲಕ್ ಅಂತ. ಇದು ಯಾವುದಕ್ಕಿದು? ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಯವರು ಮಾಡಿದ ಭಾಷಣವನ್ನು ಮುಖ್ಯಮಂತ್ರಿಗಳು ಕೂತ್ಕೊಂಡು ನೋಡ್ತಾ ಇದ್ರು, ರಾಹುಲ್ ಗಾಂಧಿ ಅವರು ಹೆಂಗೆ ಮಾತಾಡ್ತಿದ್ದಾರೆ ಲೋಕಸಭೆಯಲ್ಲಿ ಅಂತ. ಈ ವಿಡಿಯೋನ ಅವರು ಟ್ವೀಟ್ ಮಾಡಿದರು. ಅದನ್ನು ರೀಟ್ವೀಟ್ ಮಾಡಿ BL ಸಂತೋಷ್ ಅವರು ಹಂಗೆ ಬರೆದಿದ್ದಾರೆ. 3 ದಿನಗಳಿಂದ ರಾಹುಲ್ ಗಾಂಧಿ ಅವರ ಭೇಟಿಗೆ ವೇಟ್ ಮಾಡ್ತಾ ಮಾಡ್ತಾ ಒಳ್ಳೆ ಟೈಮ್ ಪಾಸ್ ಆಗ್ತಿದೆ. ಗುಡ್ ಪಾಸ್ ಟೈಮ್, ಗುಡ್ ಗೋಯಿಂಗ್ ಅಂತ ಅನೇಕ BJP ನಾಯಕರುಗಳು ಮಾತಾಡಿದ್ರು. ಕೋಟಾ ಶ್ರೀನಿವಾಸ್ ಪೂಜಾರಿ, SR ವಿಶ್ವನಾಥ್ ಅವರು ಮಾತಾಡಿದ್ದಾರೆ. BK ಹರಿಪ್ರಸಾದ್ ಅವರು ಹೇಳ್ತಾರೆ, ಇಡೀ ಕರ್ನಾಟಕ ಸರ್ಕಾರ ಏನು ಹೋಗಿ ಕೂತ್ಕೊಂಡಿಲ್ಲ, ಅಲ್ಲಿ ಮುಖ್ಯಮಂತ್ರಿಗಳು ದಿಲ್ಲಿಲಿದ್ದಾರೆ, ಸಚಿವರುಗಳು ಬೆಂಗಳೂರಿನಲ್ಲಿ ಇದ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂತ BK ಹರಿಪ್ರಸಾದ್ ಅವರು. ಕೇಳಿಸ್ಕೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ತೀವ್ರವಾದಂಥ ಬರಗಾಲ ಇದೆ. ಕುಡಿಲಿಕ್ಕೆ ನೀರಿಲ್ಲದೆ ಜಾನುವಾರುಗಳನ್ನು ಸಾಕಲಿಕ್ಕಾಗದೆ ಗೂಳೆ ಹೋಗುವಂತ ಪರಿಸ್ಥಿತಿಗಳು ನಿರ್ಮಾಣ ಆದದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ಇಂತಹ ಪರಿಸ್ಥಿತಿಯಲ್ಲಿ ಕಾವೇರಿ ಜಲವಿವಾದದಿಂದಾಗಿ ಗೊಂದಲ ಹುಟ್ಟಾಕಿದೆ ಮಂಡ್ಯದ ಕಡೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ಹೇಳಿ ಜನ ಆಡ್ಕೊಳ್ತಾ ಇದ್ದಾರೆ. ಇಂತಹ ಗಂಭೀರ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದ ಜನತೆ ಇರುವಾಗ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು DK ಶಿ ಅವರು ಮತ್ತು ಅವರ ಇಡೀ ತಂಡ ಹೆಚ್ಚು ಕಡಿಮೆ 5-6 ದಿವಸಗಳಿಂದ ದೆಹಲಿಯಲ್ಲಿ ಬಿಡುಬಿಟ್ಟಿದೆ. ರಾಹುಲ್ ಗಾಂಧಿ ಅವರು ಗಂಭೀರವಾಗಿ ಗಮನಿಸಿದ್ದಾರೆ ಇಲ್ವೋ ಅಥವಾ ಪರಿಸ್ಥಿತಿ ಒತ್ತಡದಿಂದಾಗಿ ವಿಳಂಬ ಆಗಿದೆಯೋ ಎಲ್ಲವೂ ನಮಗೆ ರಾಜ್ಯದ ಜನತೆಗೆ ಸಂಬಂಧಪಟ್ಟದ್ದಲ್ಲ. ರೈತರು ಬೀದಿಗೆ ಬರುವಂತ ಪರಿಸ್ಥಿತಿಯಲ್ಲಿ ನೀವು ವಾರಗಟ್ಟಲೆ ದೆಹಲಿಯಲ್ಲಿದ್ದು ಕಾಯ್ತಾ ಇರುವುದು ಸಂಪೂರ್ಣವಾಗಿ ಆಡಳಿತ ಕುಸಿದಿದೆ ಅನ್ನುವಂಥ ಭಾವನೆ ಜನರಿಗೆ ಬರುವಂತ ಒಂದು ವಾತಾವರಣ ಇದೆ. ತಕ್ಷಣ ನೀವು ಕರ್ನಾಟಕ ಮರಳಬೇಕು, ಅಲ್ಲಿ ಆಡಳಿತ ವ್ಯವಸ್ಥೆಯನ್ನು ಕೈಗೆತ್ತಿಕೊಳ್ಬೇಕು. ಕಾವೇರಿ ಜಲವಿವಾದದ ಬಗ್ಗೆ ಸರ್ಕಾರಕ್ಕೆ ಜನತೆಯ ಪರವಾಗಿ ನಾವು ನಿಮ್ಮ ರಾಜ್ಯದ ಜನತೆಯ ಪರವಾಗಿ ರೈತರ ಪರವಾಗಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ನಾವು ಬೆಂಬಲ ಕೊಡ್ತೇವೆ. ಇಡೀ ಸರ್ಕಾರ ದೆಹಲಿಯಲ್ಲಿಲ್ಲ, ಮುಖ್ಯಮಂತ್ರಿಗಳು ದೆಹಲಿಯಲ್ಲಿದ್ದಾರೆ. ಬಾಕಿ ಮಂತ್ರಿಗಳೆಲ್ಲರೂ ಸಹ ಕರ್ನಾಟಕ ರಾಜ್ಯದಲ್ಲೇ ಇದ್ದಾರೆ. ಎಲ್ಲ ರಾಜ್ಯದ MP ಗಳನ್ನು ಸಭೆ ಮಾಡಿ ಕರ್ನಾಟಕಕ್ಕೆ ದೊರಕಬೇಕಾದಂಥ ಎಲ್ಲ ರೀತಿಯ ಸಹಾಯ, ಅದರಲ್ಲೂ ಸಹ ಅತಿವೃಷ್ಟಿ ಅನಾವೃಷ್ಟಿಗೆ ಏನು ಕೇಂದ್ರ ಸರ್ಕಾರದಿಂದ ಬರಬೇಕು ಮತ್ತು ಕೆಲವು ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೋಸ್ಕರ ದೆಹಲಿಗೆ ಬಂದಿದ್ದಂಥದ್ದು. ಕೆಲವು ದೆಹಲಿಯಲ್ಲಿರ್ತಕ್ಕಂಥ ಮಂತ್ರಿಗಳು ಇನ್ನೂ ಸಮಯ ಕೊಡ್ತಾ ಇಲ್ಲ. ಮಂತ್ರಿಮಂಡಲ ಈಗಾಗಲೇ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಎಲ್ಲರಲ್ಲೂ ಸಹ ಚರ್ಚೆ ಮಾಡಿ ಅಂತಿಮ ತೀರ್ಮಾನಕ್ಕೋಸ್ಕರ ನಾವು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರನ್ನ ಕಾಯ್ತಾ ಇದ್ದೀವಿ. ಇವತ್ತು ಬಹುಶಃ ಸಮಯ ಸಿಕ್ಕಾಗ ಸಂಪೂರ್ಣಗೊಳ್ಳ. BL ಸಂತೋಷ್ ಅವರು ಭಾರತೀಯ ಜನತಾ ಪಾರ್ಟಿಯವ್ರಿಗೆ RSS ಇಂದ ದೇಣಿಗೆಯಾಗಿ ಬಂದಿರತಕ್ಕಂಥವ್ರು. ಅವರು ಅಲ್ಲಿ RSS BJPಯ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡಲು ಅವರು ನಾಗ್ಪುರಿಂದ ಬಂದಿರತಕ್ಕಂಥವ್ರು. ನಾವು ಯಾವುದೇ ನೋಂದಾವಣೆ ಆಗಿಲ್ಲದೆ ಇರತಕ್ಕಂಥ ಸಂಘ ಸಂಸ್ಥೆಗಳಲ್ಲಿ ನಾವು ಚರ್ಚೆ ಮಾಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನೂ ಸಹ ಸರಿ ಇಲ್ಲ. ಸೆಟ್ಲ್ಮೆಂಟ್ ಆಗಿಲ್ಲ ಅಂತ ಕಾಣ್ತದೆ. ಇನ್ನೂ ನಮ್ಮ R ಅಶೋಕ್ ಅವ್ರು ಹೇಳ್ತಾ ಇದ್ರು, ಒಂದೊಂದು ಮಂತ್ರಿಗೂ ಕೂಡ ಬೆಲೆ ಕಟ್ಟಿ ನಡೀತಾ ಐತೆ ಅಂತೇಳಿ. ಬಹುಶಃ ಅದು ಇನ್ನೂ ವ್ಯಾಪಾರ ಸರಿಯಾಗಿ ಮುಗಿದಿಲ್ಲ ಅಂತ ಕಾಣ್ತದೆ. ಮತ್ತು ರಾಹುಲ್ ಗಾಂಧಿಯವರು ಅತ್ಯಂತ ವಾಗ್ಮಿ, ಏನೋ ಗಂಟೆಗಟ್ಟಲೆಯಲ್ಲಿ ಅಸೆಂಬ್ಲಿ ಪಾರ್ಲಿಮೆಂಟಲ್ಲಿ ಮಾತಾಡ್ತಾರೆ, ಇಡೀ ದೇಶ ಜನ ನೋಡ್ತಾವ್ರೆ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಏನಿಲ್ವಲ್ಲ. ಅವರು ಯಾವ ಟೈಮಲ್ಲಿ ಎಲ್ಲಿರ್ತಾರೆ ಅಂತ ಗೊತ್ತಿಲ್ಲ. ಅರ್ಧ ಗಂಟೆಯಲ್ಲಿ ಮುಗಿಯೋದನ್ನು ಇವತ್ತು ಸುಮಾರು 2 ತಿಂಗಳಾಯ್ತಾ ಬಂತು ಸರ್ಕಾರ ಅಧಿಕಾರಕ್ಕೆ ಬಂದು. ಒಂದು ರೀತಿ ಕಾಂಗ್ರೆಸ್ಸಿನ ನಾಯಕರ ಮೇಲೆ ಅವ್ರಿಗೆಲ್ಲ ಒಂದು ಸ್ವಲ್ಪ ಬೇಜಾರು ಇರಬೇಕು ಅಂತ ಕಾಣ್ತದೆ ಹೈಕಮಾಂಡು. ಇಲ್ಲ ವ್ಯಾಪಾರ ಸರಿಯಾಗಿ ಆಗಲಿಲ್ಲ ಅಂತ ಕಾಣ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.